Hey, hello guys, welcome to my YouTube channel, My Speaks in Kannada. ನಾನು ನಿಮ್ಮ ಪ್ರಜ್ವಲ್. ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ನ ರಿವ್ಯೂ. ಆರ್ ಸಿ ಬಿ 4ಕ್ಕೆ 4 ಮ್ಯಾಚ್ ಗೆದ್ದು ಪಾಯಿಂಟ್ಸ್ ಟೇಬಲ್ ಟಾಪಲ್ಲಿ ಕೂತಿದ್ದಾರೆ. ಹಾಗಾಗಿ ಆರ್ ಸಿ ಬಿ ನೆನ್ನೆ ಬೌಲಿಂಗ್ ಫಸ್ಟ್ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಲಾರೆನ್ ಬೆಲ್ ಅವರು ಎಂದಿನಂತೆ ಫಸ್ಟ್ ಓವರಲ್ಲಿ ವಿಕೆಟ್ ತಗೊಳ್ತಾರೆ. ಆಮೇಲೆ ನೆನ್ನೆ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನಲ್ಲಿ 3 ಚೇಂಜಸ್ ಆಗಿತ್ತು. ಸಯಾಲಿ ಸದ್ಗೆರೆ ಅವ್ರು ಬಂದಿದ್ದರು, ಪ್ರೇಮ್ ರಾವತ್ ಅವ್ರು ಬಂದಿದ್ದರು, ಜಾರ್ಜಿಯಾ ವಾಲ್ ಬಂದಿದ್ದರು. ಲೆನ್ಸಿ ಸ್ಮಿತ್ನ 3 ಮ್ಯಾಚಿಂದ ಏನು ಕಾಡಿಸಿದ್ರು ಅಂತಲೇ ಗೊತ್ತಿಲ್ಲ. ಲೆನ್ಸಿ ಸ್ಮಿತ್ ಚೆನ್ನಾಗಿ ಮಾಡದಿರೋ ಕಾರಣದಿಂದ ಜಾರ್ಜಿಯಾ ವಾಲ್ಗೆ ಅನಿವಾರ್ಯದಿಂದ ಅವ್ರಿಗೆ ಪೊಸಿಷನ್ ಸಿಕ್ತು. ಅದನ್ನ ಚೆನ್ನಾಗಿ ಯುಟಿಲೈಸ್ ಕೂಡ ಮಾಡಿಕೊಂಡ್ರು. ಅದಾದಮೇಲೆ ಆರ್ ಸಿ ಬಿ ಬೌಲಿಂಗ್ ಆಯ್ಕೆ ಮಾಡಿದ್ಮೇಲೆ 1.4 ಓವರ್ಸ್ಗೆ ಡೆಲ್ಲಿ ಅವ್ರದ್ದು 4 ವಿಕೆಟ್ ಬಿದ್ದೋಗಿರುತ್ತೆ. ಆದರೂ ಕೂಡ ಶಫಾಲಿ ವರ್ಮಾ ಅವ್ರನ್ನ ಮೆಚ್ಚಲೇಬೇಕು. ಯಾಕಂದರೆ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಅವರು ಡಿ ಸಿ ಟೀಮ್ನ 66 ರನ್ಗೆ ಟಾರ್ಗೆಟನ್ನು ಆರ್ ಸಿ ಬಿಗೆ ನೀಡ್ತಾರೆ. ಲಾಸ್ಟಲ್ಲಿ ಹ್ಯಾಮಿಲ್ಟನ್ ಅಂತ ಬರ್ತಾರೆ, ಅವರು ಬ್ಯಾಟ್ಸ್ಮನ್ ಕೂಡ. ಅವರು ಆರ್ ಸಿ ಬಿ ಅವರಿಗೆ ಸಖತ್ತಾಗಿ ಸ್ಲಾಗ್ ಓವರ್ಸಲ್ಲಿ ಹೊಡೆದು 166 ರನ್ನ ಆರ್ ಸಿ ಬಿಗೆ ಟಾರ್ಗೆಟಾಗಿ ಕೊಡ್ತಾರೆ. 1.4 ಓವರ್ಸ್ಗೆ 4 ವಿಕೆಟ್ ಬಿದ್ದರೂ ಕೂಡ ನಾವು 166 ರನ್ನ ಕನ್ಸಿಡ್ ಮಾಡಿದ್ದೀವಿ ಅಂದರೆ ನಮ್ಮ ಬೌಲಿಂಗ್ ಲೈನಪ್ ಸ್ವಲ್ಪ ವರ್ಬಲ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ಸ್ವಲ್ಪ ನಾವು ಬೌಲಿಂಗಲ್ಲಿ ಎಫರ್ಟ್ ಹಾಕಿ ಇನ್ನು ಸ್ವಲ್ಪ ರನ್ಸ್ನ ಕನ್ಸಿಡ್ ಮಾಡದಿರೋಂಗೆ ನೋಡ್ಕೋಬೇಕು. ಶ್ರೇಯಾಂಕ ಪಾಟೀಲ್ ಅವರು ಜಾಸ್ತಿ ರನ್ಸ್ನ ಲೀಕ್ ಮಾಡ್ತಾಯಿದ್ದಾರೆ 4 ಮ್ಯಾಚಲ್ಲೂ ಕೂಡ. ಹೌದು, ಲಾಸ್ಟ್ ಮ್ಯಾಚ್ 5 ಬಂದಿದೆ, ಆದರೆ ಇನ್ನು ಸ್ವಲ್ಪ ಲೈನ್ ಆ್ಯಂಡ್ ಲೆಂತಲ್ಲಿ ಸ್ವಲ್ಪ ಕರೆಕ್ಟಾಗಿ ಹಾಕಿದ್ರೆ ಇನ್ನು ಸ್ವಲ್ಪ ರನ್ಸ್ನ ಕನ್ಸಿಡ್ ಮಾಡೋದು ಕಡಿಮೆ ಆಗ್ಬೋದು. ಹಾಗಾಗಿ ಅವರು ಶಫಾಲಿ ವರ್ಮಾ ಹಾಗೂ ಹ್ಯಾಮಿಲ್ಟನ್ ಅವರು ಬ್ಯಾಟಿಂಗ್ ಪ್ರಯತ್ನದಿಂದ 166 ರನ್ಸ್ನ ಆರ್ ಸಿ ಬಿಗೆ ಟಾರ್ಗೆಟ್ ಆಗಿ ಕೊಡ್ತಾರೆ. ಅದನ್ನು ಚೇಂಜ್ ಮಾಡೋಕ್ಕೆ ಅಂತ ಬಂದಂಥ ಗ್ರೇಸ್ ಹ್ಯಾರಿಸ್ ಮತ್ತು ಸ್ಮಿತಿ ಮಂದನ್ ಅವರು ಫಸ್ಟ್ ಓವರಲ್ಲಿ ಸ್ಟ್ರಗಲ್ ಮಾಡ್ತಾಯಿರ್ತಾರೆ. ಗ್ರೇಸ್ ಹ್ಯಾರಿಸ್ ಅವರು ಸೆಕೆಂಡ್ ಓವರ್ ಸ್ಮಿತಿ ಮಂದನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಅದಾದಮೇಲೆ 3ನೇ ಓವರ್ ತಿರ್ಗಾ ಮಾರಿಸನ್ ಕಾಪ್ ಅವ್ರು ಬರ್ತಾರೆ. ಸ್ಟ್ರೈಟ್ ಆನ್ ದಿ ಗ್ರೌಂಡ್ ಹೊಡೆಯೋಕ್ಕೆ ಹೋಗ್ತಾರೆ ಗ್ರೇಸ್ ಹ್ಯಾರಿಸ್ ಅವರು. ಅವ್ರ ವಿಕೆಟ್ನ ಕಳ್ಕೊಳ್ತಾರೆ. ಅದಾದಮೇಲೆ ಜಾರ್ಜಿ ವಾಲ್ ಬರ್ತಾರೆ. ಜಾರ್ಜಿ ವಾಲ್ ಸ್ವಲ್ಪ ಈಗ ಫಸ್ಟ್ ಮ್ಯಾಚ್ ಆಡ್ತಾ ಇರ್ತಾರೆ WPL ಅದಕ್ಕೆ ಅವ್ರು ಸ್ವಲ್ಪ ಟೈಮ್ ತೊಗೊಳ್ತಾ ಇರ್ತಾರೆ. ನಮ್ಮ ಸ್ಮಿತಿ ಮಂದನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಈ WPL ಇಷ್ಟರಲ್ಲೇನೆ ಇನ್ನೂ ಯಾರೂ ಸೆಂಚುರಿ ಹೊಡೆದಿಲ್ಲ. ಈಗ ಸ್ಮಿತಿ ಮಂದನ್ಗೆ ಒಂದು ಅವಕಾಶ ಇತ್ತು. 96 ರನ್ ಹೊಡೆದಿರ್ತಾರೆ 61 ಬಾಲ್ಗಳಲ್ಲಿ, ಆದರೆ ಔಟಾಗಿ ಹೋಗ್ತಾರೆ. ಸೂಪರ್ ಆದಂಥ ಕ್ಯಾಚ್ ಹಿಡಿತಾರೆ ಹ್ಯಾಮಿಲ್ಟನ್ ಅವರು. ಅದಾದಮೇಲೆ ನಮ್ಮ ಜಾರ್ಜಿ ವಾಲ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. 54 ರನ್ಗಳನ್ನು ಕಲೆ ಹಾಕ್ತಾರೆ. ಆರ್ ಸಿ ಬಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈ ಮ್ಯಾಚಲ್ಲಿ. ಯಾಕೆಂದರೆ ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಲಾರೆನ್ ಬೆಲ್ ಸಖತ್ತಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಆರ್ ಸಿ ಬಿ ಅವರು ಸ್ಮಿತಿ ಮಂದನ್ ಸೆಂಚುರಿ ಆಗಬೇಕಾಯಿತು. ಸ್ಮಿತಿ ಮಂದನ್ ಸೆಂಚುರಿ ಆಗಿದ್ದರೆ ಆರ್ ಸಿ ಬಿಗೆ ಸಖತ್ತಾಗಿ ಇನ್ನೂ ಸ್ವಲ್ಪ ಇನ್ಕ್ರೀಸ್ ರನ್ ರೇಟ್ ಮಾಡ್ಕೋಬೋದಾಯಿತು. ಅದಾದಮೇಲೆ WPL ಸೆಂಚುರಿನೇ ಬಂದಿಲ್ಲ. WPL ಫಸ್ಟ್ ಸೆಂಚುರಿ ನಮ್ಮ ಆರ್ ಸಿ ಬಿ ಕಡೆಯಿಂದನೇ ಆಗ್ಬೋದಾಯಿತು. ಹಾಗಾಗಿ ಇನ್ನು ಸ್ವಲ್ಪ ಬೌಲಿಂಗ್ನಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನು ಸ್ವಲ್ಪ ರನ್ಸ್ನ ಲೀಕ್ ಮಾಡದಿರೋಂಗೆ ನೋಡ್ಕೋಬೋದು. ಈ ವಿಡಿಯೋ ನಿಮಗೇನೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.